सूर्यनारायण वेद ದೆಹಲಿಯಲ್ಲಿ ತಲೆ ಬಾಗೋದೇ ಇಲ್ಲ ಅಂತ ಹೇಳ್ತಾ ಇದ್ದ ಆಮ್ ಆದ್ಮಿ ಪಕ್ಷ ಈಗ ಬಿಜೆಪಿಗೇನೆ ದಾರಿ ಮಾಡಿಕೊಟ್ಟಿದೆ. ಕಾಂಗ್ರೆಸ್ ಗಳಿಸಿದಂತಹ ವೋಟ್ಗಳು ಕಮ್ಮಿ ಇರಬಹುದು, ಆದ್ರೆ ಆಪ್ ಸೋಲಿನಲ್ಲಿ ಕಾಂಗ್ರೆಸ್ ವಹಿಸಿದ ಪಾತ್ರವನ್ನ ಯಾರು ಕೂಡ ಇಗ್ನೋರ್ ಮಾಡೋ ಹಾಗಿಲ್ಲ. ರಾಷ್ಟ್ರ ರಾಜಧಾನಿ ದೆಹಲಿ ವಿಧಾನಸಭೆಯ ಫಲಿತಾಂಶ ಇಡೀ ದೇಶದ ಗಮನ ಸೆಳೆದಿತ್ತು. ಈ ಫಲಿತಾಂಶದ ಎಫೆಕ್ಟ್ ಹಾಗೆ ಪರಿಣಾಮಗಳು ಸಹಜವಾಗಿ ಅನೇಕ ರಾಜ್ಯಗಳ ಮೇಲೂ ಇರುತ್ತೆ ಅಂತ ಹೇಳ್ಬೋದು. ದೆಹಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಕರ್ನಾಟಕ ಸೇರಿದ ಹಾಗೆ ಅನೇಕ ರಾಜ್ಯಗಳು ಹಾಗೆ ಬಿಜೆಪಿ ಸೇರಿದ ಹಾಗೆ ಅನೇಕ ರಾಜಕೀಯ ಪಕ್ಷಗಳ ಮೇಲೂ ಕೂಡ ಹೇಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಕರ್ನಾಟಕದ ಮಟ್ಟಿಗೆ ಮಾತನಾಡೋದಾದ್ರೆ ಇಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಹಾಗೆ ಪ್ರಬಲ ಸ್ಥಳೀಯ ಪ್ರಭಾವಿ ಮುಖ ಇಲ್ಲದೆ ದೆಹಲಿ ವಿಧಾನಸಭಾ ಚುನಾವಣೆಯನ್ನ ಬಿಜೆಪಿ ಫೇಸ್ ಮಾಡ್ತು ಅನ್ನೋದನ್ನ ಇಲ್ಲಿ ಗಮನಿಸಬೇಕು. ರಾಷ್ಟ್ರ ಮಟ್ಟದ ವಿಚಾರ, ರಾಷ್ಟ್ರ ಮಟ್ಟದ ನಾಯಕರನ್ನ ಮುಂದಿಟ್ಕೊಂಡು ಚುನಾವಣೆಗಳನ್ನ ಎದುರಿಸೋ ತಂತ್ರಗಾರಿಕೆ ಇಲ್ಲಿ ಬಿಜೆಪಿ ಪಾಲಿಗೆ ಲಾಭ ತಂದುಕೊಟ್ಟಿದೆ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪ್ರಬಲವಾಗಿರೋ ಏಕೈಕ ರಾಜ್ಯವಾಗಿರೋ ಕರ್ನಾಟಕದಲ್ಲಿ ಒಂದು ಕಾಲದ ಪ್ರಭಾವಿ ಜನನಾಯಕ ಬಿಎಸ್ ಯಡಿಯೂರಪ್ಪ ಈಗ ಒಂದು ರೀತಿ ಸೈಡ್ ಲೈನ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಪಕ್ಷದ ಚುಕ್ಕಾಣಿ ಹಿಡಿಯೋ ಹಾವು ಏಣಿ ಆಟದಲ್ಲಿ ತೊಡಗಿರೋ ಬಿವೈ ವಿಜಯೇಂದ್ರ, ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದ ಹಾಗೆ ಅನೇಕರು ಪಕ್ಷದ ಆಂತರಿಕ ವಿಚಾರಗಳಿಂದ ಆಚೆಗೆ ಬಂದು ಸರಿಯಾದ ಯೋಚನೆ ಹಾಗೆ ಕಾರ್ಯತಂತ್ರವನ್ನ ರೂಪಿಸೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅಧಿಕೃತವಾಗಿ ಪ್ರತಿಪಕ್ಷ ನಾಯಕರಾಗಿರೋ ಆರ್ ಅಶೋಕ್ ಅವರ ವಿಚಾರದಲ್ಲಿ ಹೊಂದಾಣಿಕೆ ರಾಜಕಾರಣದ ಆರೋಪಗಳು ಮೊದಲಿನಿಂದ ಇದ್ವು. ಅದು ಈಗಲೂ ಕೂಡ ಕಂಟಿನ್ಯೂ ಆಗಿದೆ. ದೆಹಲಿ ವಿಧಾನಸಭಾ ಚುನಾವಣಾ ಫಲಿತಾಂಶಕ್ಕೂ ಮೊದಲೇ ಫಲಿತಾಂಶದ ದಿಕ್ಸೂಚಿ ತಿಳಿತಾನೆ ಅನೇಕ ಬಿಜೆಪಿ ಅಭಿಮಾನಿಗಳು ಕರ್ನಾಟಕದ ಸ್ಥಳೀಯ ನಾಯಕರ ಕಾಲೆಳೆಯೋ ಕೆಲಸವನ್ನು ಮಾಡಿದ್ರು. ಹೈಕಮಾಂಡ್ ಅಸಮರ್ಥತೆಯನ್ನ ಆಕ್ಷೇಪಿಸೋ ಪೋಸ್ಟ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಳ್ಳುವುದಕ್ಕೂ ಶುರು ಮಾಡಿದ್ರು. ಈಗಾಗಲೇ ಒಡೆದ ಮನೆಯಾಗಿರೋ ಬಿಜೆಪಿ ಕರ್ನಾಟಕ ಘಟಕದ ರಿಪೇರಿ ಕೆಲಸಕ್ಕೆ ಹೈಕಮಾಂಡ್ ಮುಂದಾಗುತ್ತೆ ಅನ್ನೋ ನಿರೀಕ್ಷೆ ಮೊದಲಿನಿಂದ ಇದ್ರೂ ಕೂಡ ಅದು ಶೀಘ್ರ ಹಾಗೆ ಕಟ್ಟುನಿಟ್ಟಿನ ರಿಪೇರಿ ಆಗಬಹುದು ಅನ್ನೋ ಮುನ್ಸೂಚನೆಯನ್ನ ಈ ಫಲಿತಾಂಶ ಹಾಗೆ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿರೋ ಅಭಿಪ್ರಾಯಗಳಿಂದ ಅಂದಾಜಿಸಬಹುದು. ವಿಜಯೇಂದ್ರ ಹಾಗೆ ಯತ್ನಾಳ್ ಪರ ವಿರುದ್ಧ ಮಾತನಾಡ್ತಾ ಇರೋರಿಗೆ ಶೀಘ್ರವೇ ಈ ಬಿಜೆಪಿ ಫಲಿತಾಂಶದ ಪರಿಣಾಮ ಅನುಭವಕ್ಕೆ ಬಂದ್ರೂ ಬರಬಹುದು. ಇನ್ನು ಕಾಂಗ್ರೆಸ್ಗೆ ಅನೇಕ ಪಾಠವನ್ನ ಇಲ್ಲಿ ಕಲಿಸ್ಕೊಟ್ಟಿದೆ ದೆಹಲಿ ಎಲೆಕ್ಷನ್. ಜೀವನ ಆದ್ರೂ ಅಷ್ಟೇ, ಎಲೆಕ್ಷನ್ ಆದ್ರೂ ಅಷ್ಟೇ. ಗೆದ್ದವರು ಸಂಭ್ರಮದಲ್ಲಿ ಮುಳುಗಿದ್ರೆ ಸೋತವರು ಆತ್ಮಾವಲೋಕನಕ್ಕೆ ಜಾರ್ತಾರೆ.